ಬಿಗ್ ಬಾಸ್ ರಿಯಾಲಿಟಿ ಶೋ ಅನೇಕ ಕಲಾವಿದರಿಗೆ ದೊಡ್ಡ ಬ್ರೇಕ್ ಕೊಟ್ಟಿದೆ. ಈ ಶೋಗೆ ಹೋಗಿ ಬಂದ ಮೇಲೆ ಅನೇಕ ಸ್ಪರ್ಧಿಗಳು ನಟನ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸು ಗಳಿಸಿದ್ದಾರೆ. ಆಫರ್ಗಳು ಇವರಿಗೆ ಹುಡುಕಿಕೊಂಡು ಬರ್ತಾ ಇದೆ. ದೊಡ್ಡ ದೊಡ್ಡ ಬ್ಯಾನರ್ ಅಡಿಯಲ್ಲಿ ಕೆಲಸ ಮಾಡಲು ಅವಕಾಶ ಸಿಗ್ತಾ ಇದೆ. ಹೀಗೆ ಬಿಗ್ ಬಾಸ್ ನಿಂದ ಸಾಕಷ್ಟು ಫೇಮಸ್ ಆದವರು ಸಂಗೀತ ಶೃಂಗೇರಿ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಚೆಲುವೆ ನಟಿ ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಅದ್ಭುತ ಆಟದ ಮೂಲಕ ಧೂಳೆಬ್ಬಿಸಿದ್ರು. ಸಿಂಹಿಣಿ ಅಂತಾನೆ ಖ್ಯಾತಿ ಪಡೆದಿದ್ರು. ಬಿಗ್ ಬಾಸ್ ನಿಂದ ಹೊರಬಂದ ಮೇಲೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಹೆಚ್ಚಾಗಿ ತಮ್ಮ ಫೋಟೋಶೂಟ್, ವಿಡಿಯೋ ಶೇರ್ ಮಾಡುತ್ತಲೇ ಇರ್ತಾರೆ. ಆದ್ರೆ ಇವರ ಸಿನಿಮಾ ಬಗ್ಗೆ ಮಾತ್ರ ಒಂದೇ ಒಂದು ಅಪ್ಡೇಟ್ ಇರಲಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗಿದ್ದಾಗ ನಟಿ ಸಂಗೀತ ಶೃಂಗೇರಿಗೆ ಭಾರಿ ಕ್ರೇಜ್ ಇತ್ತು. 4-5 ಸಿನಿಮಾಗಳಲ್ಲಿ ನಟಿಸಿದ ಸಂಗೀತ ಬಳಿಕ ಬಿಗ್ ಬಾಸ್ ಸ್ಪರ್ಧಿಯಾಗಿ ಗಮನ ಸೆಳೆದ್ರು. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಆಡಿ ಟಾಪ್ 3 ಸ್ಪರ್ಧಿಯಾಗುವುದರ ಜೊತೆಗೆ ಕರ್ನಾಟಕದ ಕ್ರಶ್ ಸಿಂಹಿಣಿ ಎನ್ನುವ ಪಟ್ಟ ಕೂಡ ಪಡೆದುಕೊಂಡ್ರು. ದೊಡ್ಡ ಮನೆಯಿಂದ ಹೊರಬಂದ ಮೇಲೆ ಇವರು ಹೆಚ್ಚು ಸಿನಿಮಾಗಳಲ್ಲಿ ನಟಿಸ್ತಾ ಇಲ್ಲ. ಕೊನೆಯದಾಗಿ ಮಾರಿಗೋಲ್ಡ್ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಸಂಗೀತ ದಿಗಂತ್ಗೆ ನಾಯಕಿಯಾಗಿ ನಟಿಸಿದ್ರು. ಅದಾದ ಬಳಿಕ ಇವರು ಯಾವ ಸಿನಿಮಾದಲ್ಲಿ ಸಂಗೀತ ನಟಿಸಿರಲಿಲ್ಲ. ಸಿನಿಮಾ ಕ್ಷೇತ್ರದಿಂದ ಕೊಂಚ ದೂರ ಇಳಿದು ತಮ್ಮ ಸ್ಪಿರಿಚುವಲ್ ಜರ್ನಿ ಹಾಗೂ ತಮ್ಮ ಹೊಸ ಕ್ರಿಸ್ಟಲ್ ಬೀಡ್ಸ್ಗಳ ಬಿಸಿನೆಸ್ ಮಾಡುತ್ತಾ ಬ್ಯುಸಿಯಾಗಿದ್ದಾರೆ. ಆದರೀಗ ಸದ್ದಿಲ್ಲದೆ ಸಂಗೀತ ದೊಡ್ಡ ಗ್ಯಾಪ್ ಬಳಿಕ ಹೊಸ ಸಿನಿಮಾ ಒಪ್ಪಿಕೊಂಡಿದ್ದಾರೆ. ಇದರಲ್ಲಿ ಇವರಿಗೆ ಸಿಕ್ಕಿರುವುದು ಅಂತಿಂತ ಪಾತ್ರವಲ್ಲಂತೆ. ಆಪ್ತಮಿತ್ರ ಚಿತ್ರದಲ್ಲಿದ್ದ ನಟಿ ಸೌಂದರ್ಯ ಪಾತ್ರದಂತೆ ಇವರ ಪಾತ್ರ ಇದರಲ್ಲಿದೆಯಂತೆ. ಹೌದು, ಸಂಗೀತ ಶೃಂಗೇರಿ ಒಪ್ಪಿಕೊಂಡಿರುವುದು ಭಯ ಬೀಳಿಸುವ ಮುದ್ದಾದ ಹಾರರ್ ಸಿನಿಮಾಕ್ಕೆ. ವಿಶೇಷ ಎಂದರೆ ಈ ಸಿನಿಮಾ ತಮಿಳು ಹಾಗೂ ಕನ್ನಡದಲ್ಲಿ ಏಕಕಾಲಕ್ಕೆ ಶೂಟಿಂಗ್ ಆಗ್ತಾ ಇದೆ. ಇದರ ಚಿತ್ರೀಕರಣ ಕೂಡ ಸದ್ದಿಲ್ಲದೆ ಶುರುವಾಗಿದ್ದು 2ನೇ ದಿನಗಳಲ್ಲಿ ಸಂಗೀತ ಅವರ ಹಾಡೊಂದರ ಶೂಟಿಂಗ್ ಕೂಡ ಮಾಡಿ ಮುಗಿಸಿದ್ದಾರಂತೆ. ಈ ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ, ನನಗೆ ಸಾಕಷ್ಟು ಸಿನಿಮಾ ಆಫರ್ಗಳು ಬರುತ್ತಿವೆ, ಆದರೆ ಪಾತ್ರಕ್ಕೆ ಪ್ರಾಮುಖ್ಯತೆ ಇಲ್ಲದ ಜನರ ಮನದಲ್ಲಿ ಉಳಿದ ಪಾತ್ರಗಳನ್ನು ಒಪ್ಪಲು ಇಷ್ಟವಿಲ್ಲ ಎಂದು ಹೇಳಿದ್ರು. ಆದರೀಗ ಇವರಿಗೆ ಅಂದುಕೊಂಡ ವಿಶೇಷ ಪಾತ್ರವೇ ಸಿಕ್ಕಿದೆ. ಈ ಕುರಿತು ಖಾಸಗಿ ಪತ್ರಿಕೆಗೆ ಮಾತನಾಡಿದ ಅವರು, ಇದು ಮಹಿಳಾ ಪ್ರಧಾನ ಸಿನಿಮಾವಾಗಿದ್ದು ಇದರ ನಿರ್ಮಾಪಕರು ಪಾತ್ರಕ್ಕೆ ಅಪ್ರೋಚ್ ಮಾಡಿದ ವಿಧಾನ ಇಷ್ಟವಾಗಿ ಓಕೆ ಹೇಳಿದೆ. ಬಜೆಟ್ ಕೇಳಿದ ತಕ್ಷಣ ಬೇರೆ ಹೀರೋಯಿನ್ ಹುಡುಕುವ ಸಿನಿಮಾ ತಂಡಗಳ ನಡುವೆ ನಾನೇ ನಟಿಸಬೇಕೆಂದು ಬಂದ ತಂಡವಿದು. ಕನ್ನಡ ಹಾಗೂ ತಮಿಳಿನಲ್ಲಿ ನಾನೇ ನಾಯಕಿ. ಆದರೆ ಕನ್ನಡದಲ್ಲಿ ಗಂಟು ಮೂಟೆ ಖ್ಯಾತಿಯ ನಿಶ್ಚಿತ್ ನನಗೆ ಜೋಡಿಯಾಗಿದ್ದಾರೆ. ತಮಿಳಿನಲ್ಲಿ ಖ್ಯಾತ ಹಾಸ್ಯ ನಟ ನಾಗೇಶ್ ಬೊಮ್ಮಗ ಗಜೇಶ್ ಹೀರೋ ಆಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಇದರ ಶೂಟಿಂಗ್ ನಡೆಯುತ್ತಿದೆ ಎಂದು ಹೇಳಿದ್ದಾರೆ.